ಹೆಣ್ಣಿನ ಕಡೆ ಕಂಡೀಷನ್ ಜಾಸ್ತಿ ಅಂತ ಆಗಲ್ಲ. ಅದರಲ್ಲೂ ಕ್ಷತ್ರಿಯರಲ್ಲಿ ನಮ್ಮ ಹುಡುಗಿನ ಕೊಡಬೇಕಾ ನೋಡಪ್ಪ, ಆರ್ಯ ಸ್ವಭಾರ್ಯಾಂ ಯದಿಭಾರ ಕಾರ್ಯ. ನಮ್ಮ ಹುಡುಗಿಗೆ ಭಾರ ಗಿರ ಎತ್ತಿಸಬಾರ್ದು. ನೀರು ತಲ್ಲಿ ಕೊಡ, ಖಾಲಿ ಕೊಡಾನು ಎತ್ತಲ್ಲ ಅಂದವಳು. ಮತ್ತೇನ್ ಮಾಡೋದು, ನೀವೇ ನೀರು ತಗೊಂಬಂದ್ರೆ ಚಲ್ತಾಳೆ ಅಂದ. ಏನಾಮ್ ತೇಜಾತ್ವಪಿ ನಾತ್ರ ಕುಪ್ಪೆ, ಎಂದೂ ಬಿಡಬಾರ್ದು. ಯಾವಾಗಲೂ ಕೋಪ ಮಾಡ್ಕೊಳ್ಳೇಬಾರ್ದು, ನಗನಗ್ತಾ ಇರ್ಬೇಕು. ಅವಳು ಏನೇ ಬೀಳಿಸಿದ್ರು ನಗಬೇಕು. ಏನೋ ಬಾಟ್ಲು ಬಿದ್ದು ಹೊಡೆಯತ್ತೆ, ಚಿನ್ನ ಬಾಟ್ಲು ಬೀಳಿಸ್ದ್ಯಾ, ಬಾಟ್ಲು ಬಿದ್ದ ಮೇಲೆ ಹೊಡೆಯೋದೆ ಬಾ ಚಿನ್ನ ಅಂಥೇಳಿ ಅನ್ಬೇಕಷ್ಟೇ. ಯಾಕೆ ಬೀಳಿಸ್ದೆ, ಏನು ಎತ್ತ, ನಿನ್ಗೇನು ಗೊತ್ತಾ, ನಿಮ್ಮಪ್ಪ ಕೊಡ್ತಾನ, ಅದೆಲ್ಲ ಅನ್ಬಾರ್ದು. ಏನು ಬಿದ್ದು ಎದ್ದು ಹಾಳಾದ್ರು, ಚಿನ್ನ ಅದೇನೋ ಮೊನ್ನೆ ಹರಿದಿ ಸೀರೆನಾ, ಹೋಗ್ಲಿ ಬಿಡು, ಇರೋದೇ ಹರಿಯಕ್ಕೆ, ಯಾವತ್ತಿದ್ರು ಬಿಟ್ಟು ಹೋಗೋದೇ ಅಲ್ಲ, ಹೀಗೆ ಅನ್ಬೇಕು. ಯಾವಾಗಲೂ ನಗನಗ್ತಾ ಇರಬೇಕು. ಚಿನ್ನಾರನ್ನಾನೇ ಕೇಳಿಸ್ಬೇಕು ನಿಮ್ಮ ಮನೇಲಿ. ಆಮೇಲೆ ಇನ್ನೇನು, ಸಂದೇಶ ಮಾತ್ರ ವಿವೀಕ್ಷ. ನಾವೊಂದು ಪತ್ರನೋ ಅಥವಾ ಫೋನೋ ಮಾಡ್ತೀವಿ, ನಮ್ಮ ಹುಡುಗಿನ ಕೊಟ್ಟು ಕಳಿಸಿ ತಕ್ಷಣ, ಚಿನ್ನ ನೀನೇ ಹೋಗ್ತೀಯೋ ನಾನೇ ಬಿಟ್ಟು ಬರಲ್ಲ, ಎರಡೇ ಇರಬೇಕು. ನಿಮ್ಮಪ್ಪಂಗೆ ಬುದ್ಧಿ ಇಲ್ಲ, ಮೇಲಿನ ಮೇಲೆ ಫೋನ್ ಮಾಡ್ತಾನೆ, ಈ ಸಲ ಮಾಡ್ತೀನಿ, ಅವೆಲ್ಲ ಏನೋ ಅನ್ಬಾರ್ದು, ಗೊತ್ತಾಯ್ತಾ. ಸಂಪ್ರೇಷಯಿಷ್ಯಸಿ, ಹುಡುಗಿ ಅಲ್ಲಿ ಹೋಗಿದ್ದಾಳೆ, ನೀ ಬೇರೆ ಹುಡುಗಿ ನೋಡಬಾರ್ದು, ಕಣ್ಣು ಕೆತ್ತಿಟ್ಬಿಡ್ತೀವಿ ಅಂದ್ರು. ಕರಿಷ್ಯಸಿ ನಾಣ್ಯ ಪತ್ನಿ. ಆಮೇಲೆ ಬಂಧೂನ್ ಸ್ಮರಿಷ್ಯಸಿ, ಯಾವಾಗಲೂ ಹುಡುಗಿಗೆ ಆನಂದ ಆಗಬೇಕು ಅಂದ್ರೆ ಅವ್ರ ಅಪ್ಪ ಅಮ್ಮನ ನೆನೆಸ್ಕೋಬೇಕು. ತುಂಬಾ ಸಂತೋಷ, ನಿಮ್ಮಪ್ಪ ನೋಡಿದ್ರೆ ಏನು ಆನಂದ ಆಗತ್ತೆ, ನಿಮ್ಮಮ್ಮ ನೋಡಿದ್ರೆ ಏನು ಆನಂದ ಆಗತ್ತೆ.